ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡ್ತಿದ್ದೀವಿ ಶಾರ್ಕ್ ಬಗ್ಗೆ. ಈಗ ನೋಡ್ಬೋದು ಒಂದು ಶಾರ್ಕ್ ಸೆಟಪ್ ಇದ್ದಾವೆ, ಶಾರ್ಕ್ ಕಾಮನ್ ಸೆಟಪ್ ಇದ್ದಾವೆ. ಇದೆ 5 ಫೀಟ್ ಟ್ಯಾಂಕ್, ಹೈಟ್ 2 ಅಡಿ 2 ಅಡಿ ಅಗಲ 2 ಅಡಿ ಟ್ಯಾಂಕ್ ಸೈಜ್ ಇದು. ಇದಕ್ಕೆ ಫಿಲ್ಟರ್ ಸಿಸ್ಟಮ್ ಬಂದು ನಾವು ಸಂಪ್ ಯೂಸ್ ಮಾಡಿದ್ದೀವಿ, ಮತ್ತು ಒಳ್ಳೆ ಫಿಲ್ಟರ್ ಸಿಸ್ಟಮ್ ಇದೆ. ಇದರಲ್ಲಿ ಐಸ್ ಶಾರ್ಕ್ ಇದ್ದಾವೆ. ಸೊ ಇವತ್ತು ನಾವು ಕಂಪ್ಲೀಟಾಗಿ ಮಾತಾಡೋಣ ಶಾರ್ಕ್ ಯಾವ ಥರ ಕೇರ್ ಮಾಡ್ಬೋದು, ಯಾವ ಥರ ನಾವು ನೋಡ್ಕೊಬೇಕು ನಮ್ಮ ಲಾಂಗ್ ಲೈಫ್ ಟೈಮ್ ಇರಬೇಕಾದ್ರೆ. ಯಾಕಂದರೆ ಶಾರ್ಕ್ ಬಹಳಷ್ಟು ಕಾಮನ್ ಫಿಶಸ್ಸು ಎಲ್ಲ ಅಕ್ವೇರಿಯಂ ಶಾಪ್ಗಳಲ್ಲಿ ಸಿಗುತ್ತೆ. ಶಾರ್ಕ್ಗೆ ಬಹಳಷ್ಟು ಹೆಸರಿದೆ. ಟೈಗರ್ ಶಾರ್ಕ್ ಅಂತಾರೆ, ವೈಟ್ ಶಾರ್ಕ್ ಅಂತಾರೆ, ಬ್ಲೂ ಲೈನ್ ಶಾರ್ಕ್ ಅಂತಾರೆ, ಬ್ಲ್ಯಾಕ್ ಶಾರ್ಕ್ ಅಂತಾರೆ, ಇರೆಸಿಡೆಂಟ್ ಶಾರ್ಕ್ ಕೂಡ ಅಂತಾರೆ. ಎಲ್ಲ ಒಂದೇ ಹೆಸರು ಇದಕ್ಕೆ, ಎಲ್ಲ ಬಂದು ಒಂದೇ ಮೀನು ಶಾರ್ಕು. ಎಲ್ಲ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಚಿಕ್ಕ ಅಕ್ವೇರಿಯಂ ಶಾಪ್ ತೊಗೊಂಡು ದೊಡ್ಡ ಅಕ್ವೇರಿಯಂ ಶಾಪು, ಹೊಸ ಅಕ್ವೇರಿಯಂ ಶಾಪಿಂದ ತೊಗೊಂಡು ಹಳೆ ಅಕ್ವೇರಿಯಂ ಶಾಪ್, ಎಲ್ಲ ಅಕ್ವೇರಿಯಂ ಶಾಪಲ್ಲಿ ಇದು ನೋಡೋಕ್ಕೆ ಸಿಗುತ್ತೆ. ಭಾಳಷ್ಟು ಈಸಿ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಫಿಶ್ ಅಂತ ಹೇಳ್ಬೋದು. ಎಲ್ಲ ತೊಗೊಂಡ್ಬಂದು ಇಡ್ತಾರೆ. ಯಾಕಂದರೆ ಶಾರ್ಕ್ ಅಂತ, ಯಾಕಂದರೆ ಶಾರ್ಕ್ ಟ್ಯಾಂಕ್ ನಂತರ ಶಾರ್ಕ್ ಇದೆ ಅಂತ ಒಂದು ಹೆಮ್ಮೆಯಿಂದ ಹೇಳ್ತಾರೆ. ಯಾಕಂದರೆ ಶಾರ್ಕ್ ಅಂದರೆ ಒಂದು ಮೀನೇ ಬಂದು ಒಂದು ಹೆಮ್ಮೆಯ ಮಾತು, ಅದಕ್ಕೆ ಶಾರ್ಕ್ ಟ್ಯಾಂಕ್ ಅಂತಾರೆ. ತೊಗೊಂಬಂದು ಇಡ್ತಾರೆ. ನಂತರ 2 ಶಾರ್ಕ್ ಇತ್ತು ಮೊದಲು. ನಾನು ಇವರನ್ನು ಆಚೆ ಕಡೆ ಇಕ್ಕಿದೆ ಪೋಂಡಲ್ಲಿ. ಈಗ ಮಳೆಗಾಲ ಬರ್ತದೆ, ಚಳಿಗಾಲದಲ್ಲಿ ಆಚೆ ಕಡೆ ಪೋಂಡ್ ಎಲ್ಲ ಇಡೋಕ್ಕಾಗಲ್ಲ, ಯಾಕಂದರೆ ಸತ್ತೋಗ್ಬಿಡುತ್ತೆ ಚಳಿಗಾಲದಲ್ಲಿ. ಅದಕ್ಕೆ ನಾನು ಅವರನ್ನು ತೊಗೊಂಬಂದು ಟೆಂಪ್ರರಿ ಪರ್ಪಸ್ಗೆ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಟ್ಯಾಂಕ್ ಎಲ್ಲ ಖಾಲಿ ಇತ್ತು, ಯಾವ ಮೀನು ತೊಗೊಂಡು ಹಾಕೋಣ ಯೋಚನೆ ಮಾಡ್ತಾಯಿದ್ದೆ. ಇದಕ್ಕೆ ನಾನು ಡಿಸ್ಕಸ್ ಟ್ಯಾಂಕ್ ಮಾಡೋಣ ಅಂತ ಇದ್ದೆ. ಈಗ ಚಳಿಗಾಲದಲ್ಲಿ ಡಿಸ್ಕಸ್ ಆಗಿದ್ರೆ ಅಷ್ಟು ಜಾಸ್ತಿ ಸರ್ವೈವ್ ಆಗಲ್ಲ, ಬೇಗನೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ಪ್ರಾಪರ್ ಟ್ಯಾಂಕ್ ಸೆಟಪ್ ಮಾಡೋಣ ಅಂತ ಇದು ಶಾರ್ಕ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಶಾರ್ಕ್ ನೀವು ತೊಗೊಂಬಂದರೆ ಮಿನಿಮಮ್ 4, 5, 3 ಆ ಥರ ಇಡಬೇಕು. ಯಾಕಂದರೆ ಇದು ಸ್ಕೂಲಿಂಗ್ ಫಿಶಸ್ಸು. ಸ್ಕೂಲಿಂಗ್ ಫಿಶಸಲ್ಲಿ ಇಕ್ಕಿದ್ರೆ ಇದು ಆರಾಮಾಗಿರುತ್ತೆ, ಆ್ಯಕ್ಟಿವ್ನೆಸ್ ಇರುತ್ತೆ, ಕೂಲಿಂಗ್ ಆಗಿರುತ್ತೆ. ಹೇಳ್ತಾರೆ ಕೂಲಿಂಗ್ ಆಗಿರುತ್ತೆ. ಅವರಲ್ಲಿ ಜಾಸ್ತಿ ನರ್ವಸ್ನೆಸ್ ಇರಲ್ಲ. 1, 2 ಅಥವಾ ತೊಗೊಂಡಿಕ್ಕಿದ್ರೆ ಏನಾದ್ರು ಒಂದೇ ಸಲ ಆ ಕಡೆ ಹೋಗ್ಬಿಡ್ತಾರೆ, ಒಂದೇ ಸಲ ಈ ಕಡೆ ಹೋಗ್ಬಿಡ್ತಾರೆ, ತಮ್ಮನ್ನು ಹಾಳು ಮಾಡ್ಕೊತಾರೆ, ಪ್ರಾಪರ್ ಗ್ರೋ ಆಗಲ್ಲ. ಯಾಕಂದರೆ ಅದು ನೀವು ಸ್ಕೂಲಲ್ಲಿ ಹಿಂಗೆ ಇಕ್ಕಿಲ್ಲ. ಸ್ಕೂಲಿಂಗ್ ಫಿಶ್ ಅಂತಾರೆ ಇದಕ್ಕೆ. ಸ್ಕೂಲಿಂಗ್ ಫಿಶ್ ಏನಕ್ಕೆ ಅಂತಾರೆ ಅಂದರೆ 3ಕ್ಕಿಂತ ಜಾಸ್ತಿ 4ಕ್ಕಿಂತ ಜಾಸ್ತಿ ಹೆಚ್ಚಿನ ಗ್ರೂಪಲ್ಲಿ ಇರುವ ಗ್ಯಾಂಗ್ ಫಿಶಸ್ಸು. ಹೇಳಬೇಕಂದ್ರೆ ಪ್ರಾಪರಾಗಿ ಅರ್ಥ ಆಗಬೇಕಂದ್ರೆ ಗ್ಯಾಂಗ್ ಫಿಶಸ್ಸು, ಸ್ಕೂಲಿಂಗ್ ಫಿಶಸ್ಸು. ಆ್ಯಕ್ಚುಲಿ ಸ್ಕೂಲಿಂಗ್ ಗ್ಯಾಂಗ್ ಅಂದರೆ ಸ್ವಲ್ಪ ತಪ್ಪು ಇದಾಗ್ಬಿಡತ್ತೆ. ಸ್ಕೂಲಿಂಗ್ ಫಿಶಸ್ಸು ಅದಕ್ಕೆ 4-5 ಅಡಿ ಮಿನಿಮಮ್ ನೀವು ಶಾರ್ಕ್ ಇಡ್ತಾ ಇದ್ದರೆ 5 ಅಡಿ ಟ್ಯಾಂಕ್ ಇಡಬೇಕು. ಅದಕ್ಕಿಂತ ಚಿಕ್ಕ ಟ್ಯಾಂಕ್ ಇದ್ದರೆ ಅದು ಯಾಕಂದ್ರೆ ನಾನು ಕೂಡ ಇಡ್ತಿದ್ದೆ. 8 ವರ್ಷದಿಂದ ನಂತರ ಟ್ಯಾಂಕ್ ಇತ್ತು, ಅವಾಗ ಶಾರ್ಕ್ನ ಇಡ್ತಾ ಇದೆ. 3 ಅಡಿ ಟ್ಯಾಂಕಲ್ಲಿ ಇಡ್ತಿದ್ದೆ. ಅದು ತಪ್ಪು. ಅವಾಗ ನಮ್ಮ ಹತ್ರ ಅಷ್ಟು ನಾಲೆಜ್ ಇರಲಿಲ್ಲ, ಅವಾಗ ನಮ್ಮ ಹತ್ರ ಅಷ್ಟು ಸೌಲಭ್ಯ ಇರಲಿಲ್ಲ, ಮತ್ತು ನಮ್ಮ ಹತ್ರ ಅಷ್ಟು ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ಫಾಸ್ಟ್ ಗ್ರೋ ಆಗುತ್ತೆ ಅಂತ ಅದಕ್ಕೆ ನಾವು ಇಟ್ಬಿಟ್ಟಿದ್ದೀವಿ. ಈಗ ನಮಗೆ ಪ್ರಾಪರ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು 5 ಅಡಿ ಟ್ಯಾಂಕಲ್ಲಿ ಇಡ್ತಿದ್ದೀವಿ. ಇದು ನಿಮ್ಮ ಹತ್ರನೂ ಕೂಡ 2 ಫೀಟು 1.5 ಅಡಿ ಫೀಟ್ ಟ್ಯಾಂಕ್ ನೀವು ತೊಗೊಳ್ತಾ ಇದ್ರೆ ಅಲ್ಲಿ ಶಾರ್ಕ್ ಹಾಕೋಕೆ ಹೋಗಬೇಡಿ, ತೊಗೊಳಕ್ಕೆ ಹೋಗಬೇಡಿ. ಮಿನಿಮಮ್ ಅವ್ರಿಗೆ 3 ಅಡಿ ಅಥವಾ 3 ಅಡಿನ ಮೇಲೆ ಟ್ಯಾಂಕ್ ಇಡಿದ್ರೆ ಆವಾಗಲೇ ನೀವು ಶಾರ್ಕ್ ತೊಗೊಳ್ಳಿ. ಯಾಕಂದರೆ ಶಾರ್ಕ್ ಬಹಳಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ. ಒಂದು ವರ್ಷದಲ್ಲಿ 3 ಇಂದ 4 ಇಂಚು 5 ಇಂಚು ಅಷ್ಟು ಗ್ರೋ ಆಗುತ್ತೆ. ಸೊ ನಿಮಗೆ ಗೊತ್ತೇ ಇರಲಿಲ್ಲ, 1.5 ಟ್ಯಾಂಕ್ 2 ಅಡಿ ಟ್ಯಾಂಕಲ್ಲಿ ನೀವು ಇಡ್ತೀರಾ, 1 ವರ್ಷ ಒಳಗಡೆ ಅದು 5-6 ಇಂಚ್ ಆಗಿಬಿಡುತ್ತೆ. ಅವ್ರಿಗೆ ಸ್ವಿಮ್ ಮಾಡೋಕ್ಕೆ ಟೈಮ್ ಜಾಗ ಇರಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ದೊಡ್ಡ ಟ್ಯಾಂಕ್ ಇದ್ದರೆ ಆವಾಗಲೇ ಇಡಿ, ಇಲ್ಲಾಂದರೆ ಇಡೋಕೆ ಹೋಗಬೇಡಿ. ಮತ್ತು ಶಾರ್ಕ್ ಬಂದು ನೀವು ಫೀಡಿಂಗಲ್ಲಿ ನಾರ್ಮಲ್ ಕಾಲಕ್ಕೆ ಕೂಡ ಆಗ್ಬೋದು, ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ ಅದು ಕೂಡ ಕೊಡ್ಬೋದು. ಇಲ್ಲಾಂದರೆ ನೀವು ರೈಸ್ ಮಾಡ್ತೀರಾ ಅಕ್ವೇರಿಯಂ ಮನೆಯಲ್ಲಿ, ತಿಂಗಳಿಗೊಮ್ಮೆ ನೀವು ಬೇಕಾದರೆ ತಿಂಗಳಿಗೊಮ್ಮೆ 2 ಸಲ ಕೊಡ್ಬೋದು. ಡೈಲಿ ಕೊಡಬಾರ್ದು, ತಿಂಗಳಿಗೊಮ್ಮೆ ಅಥವಾ 2 ಸಲ ಕೊಡ್ಬೋದು. ಮತ್ತು ಬಿಟ್ಟು ಬ್ರೊಕೊಲಿ ಕೊಡ್ಬೋದು, ಸೌತೆಕಾಯಿನ ಪೀಸ್ ಮಾಡಿ ಅದು ಕೂಡ ಕೊಡ್ಬೋದು ವಾರಕ್ಕೊಮ್ಮೆ, ಅಥವಾ ಕೆಲವೊಮ್ಮೆ ಕೊಡ್ಬೋದು ಆ್ಯಸ್ ಎ ಟ್ರೀಟ್ ಕೊಡ್ಬೋದು. ಮತ್ತು ಬಾಯ್ಲ್ ಗ್ರೀನ್ ಪೀಸ್ ಬರ್ತಲ್ಲ ಅದು ಕೂಡ ಕೊಡ್ಬೋದು. ಇದನ್ನು ನಾರ್ಮಲ್ ಪೆಲೆಟ್ಸ್ ಹಾಕಿ ಡೈಲಿ 2 ಟೈಮ್ಸ್ ಹಾಕಿ, ಮತ್ತು ಜಾಸ್ತಿ ನೀರು ಚೇಂಜ್ ಮಾಡೋಕೆ ಹೋಗಬೇಡಿ. ಜಾಸ್ತಿ ನೀರು ಚೇಂಜ್ ಮಾಡತ್ತೆ ಫಿಶಸ್ ಸ್ಟ್ರೆಸ್ಸಲ್ಲಿ ಬಂದುಬಿಡುತ್ತೆ. ಯಾಕಂದರೆ ಬೇರೆ ಮೀನಿಗೆ 30% ವಾರಕ್ಕೊಮ್ಮೆ ಚೇಂಜ್ ಮಾಡಬೇಕು, ಮೇಂಟೆನೆನ್ಸ್ ಎಲ್ಲ ಬೇಕು. ಆದರೆ ಈ ಮೀನಿಗೆ ಜಾಸ್ತಿ ಮೇಂಟೆನೆನ್ಸ್ ಬೇಕಾಗಿಲ್ಲ. ಯಾಕಂದರೆ ಇದು ಹಾರ್ಡಿ ಫಿಶಸ್ಸು. ವಾರಕ್ಕೊಮ್ಮೆ 30% ಚೇಂಜ್ ಮಾಡಿ, ಮತ್ತು ಕೆಳಗಡೆ ಏನಾದರೂ ಗಲೀಜು ಅಂದರೆ ತೆಗ್ಬಿಸಾಕಿ. ಮತ್ತು ಡೆಕೋರೇಷನ್ ಜಾಸ್ತಿ ಆಡೋಕೆ ಹೋಗಬೇಡಿ. ಯಾಕಂದರೆ ಇದು ಫಿಶಸ್ಸು ಬಹಳಷ್ಟು ಫಾಸ್ಟಾಗಿ ಸ್ವಿಮ್ ಮಾಡುತ್ತೆ, ಮತ್ತು ಟ್ಯಾಂಕಿನ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲಿ ಸ್ವಿಮ್ ಮಾಡ್ತಾ ಇರುತ್ತೆ, ಎಂಜಾಯ್ ಮಾಡ್ತಾ ಇರುತ್ತೆ. ಅದಕ್ಕೆ ಎಷ್ಟು ಜಾಗ ಖಾಲಿ ಇರುತ್ತೋ ಅವ್ರಿಗೆ ಚೆನ್ನಾಗಿರುತ್ತೆ. ಭಾಳ ಜನ ಏನು ಮಾಡ್ತಾರೆ, ಚೆನ್ನಾಗಿ ಕಾಣಲಿ ಟ್ಯಾಂಕ್ ಅಂತ ಡೆಕೋರೇಷನ್ ಆಗಿಬಿಡ್ತಾರೆ, ಚಿಕ್ಕ ಪೋಟ್ ಇಟ್ಬಿಡ್ತಾರೆ, ಶಾರ್ಪ್ ಐಟಮ್ ಇಟ್ಬಿಡ್ತಾರೆ, ಬ್ರಿಡ್ಜ್ ಎಲ್ಲ ತೊಗೊಂಬಂದು ಕಿತ್ತೋಗಿರೋದು ಬೋಟು ಎಲ್ಲ ಇಟ್ಬಿಡ್ತಾರೆ. ಅದು ಶಾರ್ಪ್ ಇರುತ್ತೆ. ಒಂದೇ ಸಲ ಫಿಶ್ ಏನೋ ಅದು ಕೆಲವೊಮ್ಮೆ ನೀವು ಹೋಗಿ ಮುಂದೆ ನಿಂತ್ಕೊಂಡ್ರೆ ಸಾಕು, ನರ್ವಸ್ ಆಗಿಬಿಟ್ಟು ಒಂದೇ ಸಲ ಫಾಸ್ಟಾಗಿ ಹೋಗಿ ಅದು ಹಿಟ್ ಮಾಡುತ್ತೆ. ಆವಾಗ ಅವ್ರಿಗೆ ಕಟ್ಟಾಗ್ಬೋದು, ಇಲ್ಲಾಂದರೆ ಚಿಕ್ಕ ಪೋಟಿದ್ರೆ ಒಂದು ಸಿಕ್ಕಾಕೊಂಡು ಸತ್ತೋಗ್ಬೋದು. ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಖಾಲಿ ಇರಬೇಕು ಟ್ಯಾಂಕ್. ಖಾಲಿ ಇದ್ದರೆ ಒಳ್ಳೆಯದು, ಕ್ಲೀನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ತುಂಬಕ್ಕೆ ಹೋಗಬೇಡಿ ಟ್ಯಾಂಕನಿಗೆ. ಇದು ಪ್ರಾಪರ್ ಟ್ಯಾಂಕ್ ಸೆಟಪ್ ಅಂತ ಹೇಳ್ಬೋದು. ಇದು ಪ್ರಾಪರ್ ಟ್ಯಾಂಕ್ ಸೆಟಪ್. ಯಾಕಂದರೆ ಜಾಸ್ತಿ ನಾನು ತುಂಬಿಲ್ಲ, ಏನು ಆರಾಮಾಗಿ ಫಿಶಸ್ಸು ಎಲ್ಲ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ಗೆ ಸ್ವಿಮ್ ಮಾಡ್ತಾ ಇರ್ತಾರೆ. ಮತ್ತು ಇದಕ್ಕೆ ಹೀಟರ್ ಬೇಕಾಗೋದಿಲ್ಲ. ವಿತೌಟ್ ಹೀಟರು ಚಳಿಗಾಲ ಬರಲಿ, ಮಳೆಗಾಲ ಬರಲಿ, ಬಿಸಿಲು ಬರಲಿ, ಹೀಟರ್ ಬೇಕಾಗಿಲ್ಲ. ವಿತೌಟ್ ಹೀಟರು ಕೂಡ ಇದಕ್ಕೆ ಇಡ್ಬೋದು. ಮತ್ತು ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈನೂ ಕೂಡ ಬೇಕಾಗಿಲ್ಲ. ಪ್ರಾಪರ್ ನೀವು ನೀರನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ವಾರಕ್ಕೊಮ್ಮೆ 30% ಚೇಂಜ್ ಅಥವಾ 2 ವಾರಕ್ಕೊಮ್ಮೆ 30% ಚೇಂಜ್ ಮಾಡ್ತಾಯಿದ್ರೆ, ಮತ್ತು ಎಲ್ಲೋ ಇಷ್ಟು ಮತ್ತು ಈ ಥರ ಏನೂ ಇಲ್ಲ ಅಂದರೆ ನೀರಲ್ಲಿ ಕ್ಲೀನ್ ಇದ್ದರೆ ನೀವು ಎಷ್ಟು ಆಕ್ಸಿಜನ್ ಸಪ್ಲೈ ಏನು ಕೊಡೋಂಗಿಲ್ಲ. ಗಲೀಜ್ ಆಗ್ತಾಯಿದ್ರೆ, ಎಲ್ಲೋ ಇಶ್ ಕಲರ್ ಆಗ್ತಾಯಿದ್ರೆ, ಪಾಚಿ ಕಲರ್ ಆಗ್ತಾಯಿದ್ರೆ,
ಆ ಥರ ಪ್ರಾಬ್ಲಮ್ ಆಗ್ತಾ ಇದ್ದರೆ ನೀವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಕೊಡ್ತಾ ಇದ್ರೆ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸ್ ಜಾಸ್ತಿ ಆಗುತ್ತೆ, ಹೆಲ್ತಿ ಆಗುತ್ತೆ. ಅದಕ್ಕೆ ಆಕ್ಸಿಜನ್ ಸಪ್ಲೈ ಕೊಟ್ಟರೆ ಒಳ್ಳೆಯದು, ಇಲ್ಲಾಂದರೆ ವಿತೌಟ್ ಆಕ್ಸಿಜನ್ಸು ಕೂಡ ಇವರು ಈಗ ಬಿಡ್ತಾರೆ. ರೆಗ್ಯುಲರ್ ವಾಟರ್ ಚೇಂಜಸ್ಸು ಮತ್ತು ಕ್ವಾಲಿಟಿ ವಾಟರ್ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಬೇಕು. ಮತ್ತು ಯಾವಾಗಲೂ ಮುಚ್ಚಳ ಹಾಕಿರಿ, ಯಾಕಂದರೆ ಈಸಿಯಾಗಿ ಜಂಪ್ ಮಾಡಿಬಿಡುತ್ತೆ. ಈಸಿ ಜಂಪ್ ನೀವು ಕರೆಕ್ಟಾಗಿ ಮುಚ್ಚಳ ಹಾಕಿರ ಅಂದರೆ ಇದು ಈಸಿಯಾಗಿ ಆಚೆ ಕಡೆ ಜಂಪ್ ಮಾಡಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಮುಚ್ಚಳ ಹಾಕಿರಿ. ಮತ್ತು ಲೈಟಿಂಗ್ ಏನೂ ಇಂಪಾರ್ಟೆಂಟ್ ಇಲ್ಲ, ಬೇರೆ ಮೀನಿಗೆ ಭಾಳಷ್ಟು ಲೈಟಿಂಗ್ ಬೇಕಾಗುತ್ತೆ, ಬೇರೆ ಮೀನಿಗೆ ಲೈಟಿಂಗ್ ಬೇಕಾಗುತ್ತೆ ಸುಂದರವಾಗಿ ಕಾಣೋಕ್ಕೆ, ಅದೆಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ. ಇದು ಸುಂದರವಾಗಿ ಕಾಣಬೇಕು, ನೀವು ಟ್ಯಾಂಕ್ ಚೆನ್ನಾಗಿ ಕಾಣಬೇಕು, ಮನೆಯಲ್ಲಿ ಒಂಥರ ಲುಕ್ ಬರಬೇಕಂದ್ರೆ ಲೈಟಿಂಗ್ ಯೂಸ್ ಮಾಡಿ, ಇಲ್ಲಾಂದರೆ ವಿತೌಟ್ ಲೈಟಿಂಗು ಕೂಡ ಇವ್ರಿಗೆ ಇಡ್ಬೋದು. ಎಕ್ಸ್ಟ್ರಾ ಲೈಟಿಂಗ್ ಏನೂ ಬೇಕಾಗಿಲ್ಲ ಅದಕ್ಕೆ. ಮತ್ತು ಟ್ಯಾಂಕ್ ಮೇಟ್ಸ್ ಹೇಳಬೇಕಂದ್ರೆ ಟ್ಯಾಂಕ್ ಮೇಟ್ಸು ಇದು ಫಾಸ್ಟ್ ಸ್ವಿಮ್ ಮಾಡೋ ಫಿಶಸ್ಸು, ಮತ್ತು ಅಷ್ಟು ಅಗ್ರೆನೆಸ್ ಇದರಲ್ಲಿ ಇರಲ್ಲ, ಭಾಳ ಕೂಲಿಂಗ್ ಪಾಪ ಸಸ್ಯಾಹಾರಿ ಫಿಶಸ್ಸು. ಅದಕ್ಕೆ ಬೇರೆ ಮಾನ್ಸ್ಟರ್ ಫಿಶಸ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಗೋಲ್ಡ್ ಫಿಶ್ ಇಡ್ಬೋದು, ಅದಕ್ಕೆ ಕೋಯಿ ಫಿಶಸ್ ಇಡಕ್ಕೆ ಹೋಗಬೇಡಿ. ಯಾಕಂದರೆ ಕೋಯಿ ಫಿಶಸ್ ಪ್ರಾಬ್ಲಮ್ ಏನಂದರೆ ಅದು ಬೇರೆ ಮೀನಿನ ಕಣ್ಣು ತಿನ್ನಾಗ್ಬಿಡುತ್ತೆ. ಕೋಯಿ ಫಿಶ್ ಅದೊಂದು ಪ್ರಾಬ್ಲಮ್, ಅದಕ್ಕೆ ಕೋಯಿ ಫಿಶ್ ಇಡಕ್ಕೆ ಹೋಗ್ಬೇಡಿ. ಜೊತೆಗೆ ಟೆಂಪ್ರರಿ ಪರ್ಪಸ್ ಇಡಿ, ಇಲ್ಲಾಂದರೆ ದೊಡ್ಡ ಟ್ಯಾಂಕ್ ಸೈಜ್ ಇದ್ದರೆ ಓಕೆ 7 ಫೀಟು 8 ಫೀಟ್ ಇದ್ದರೆ ಓಕೆ. ಚಿಕ್ಕ ಟ್ಯಾಂಕಲ್ಲಿ ಇಡಕ್ಕೆ ಹೋಗಬೇಡಿ, ಯಾಕಂದರೆ ಅದು ಚಿಕ್ಕ ಟ್ಯಾಂಕು ಹತ್ರ ಬರ್ತಾ ಇದ್ದರೆ ಮೀನು ಪಕ್ಕದಲ್ಲಿ ಜಾಸ್ತಿ ಮೀನು ಬರ್ತಾ ಇದ್ದರೆ ಅದು ಕಣ್ಣು ತಿನ್ನಾಗ್ಬಿಡುತ್ತೆ. ದೊಡ್ಡ ಸೈಜ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಸೊ ಇದ್ರ ಜೊತೆಗೆ ಸಿಲೋಡರ್ ಎಲ್ಲ ಇರ್ಬೋದು. ಮತ್ತು ಇದ್ರ ಜೊತೆಗೆ ನೀವು ಆರೋನ ಇಡಕ್ಕೆ ಹೋಗಬೇಡಿ, ಆರೋನ ಕೂಡ ಪ್ರಾಬ್ಲಮ್ ಆಗುತ್ತೆ. ಪರೂನ್ ಶಾರ್ ಇಡಕ್ಕೆ ಹೋಗಬೇಡಿ, ಪರೂನ್ ಶಾರ್ಗೂ ಕೂಡ ಇವ್ರನ್ನ ಪ್ರಾಬ್ಲಮ್ ಮಾಡುತ್ತೆ. ಆ ಥರ ಮೀನುಗಳನ್ನು ನೀವು ಅಗ್ರೆಸಿವ್ ಫಿಶಸನ್ನು ಇವ್ರ ಜೊತೆಗೆ ಇಡಕ್ಕೆ ಹೋಗಬೇಡಿ, ಯಾಕಂದರೆ ಅಗ್ರೆಸಿವ್ ಫಿಶನ್ನು ತಿಂದಾಗ್ಬಿಡುತ್ತೆ. ಯಾಕಂದರೆ ಬಹಳಷ್ಟು ಸ್ಲೋ ಆಗಿ ಸ್ವಿಮ್ ಮಾಡ್ತಾರೆ, ಅಷ್ಟು ದೊಡ್ಡ ಬಾಡಿ ಇದೆ ಅಂದರೆ ಅದ್ರದ್ದು ಶಕ್ತಿ ಇಲ್ಲ. ಈ ಮೀನಿಗೆ ನೋಡಿ ಯಾರು ಬೇರೆ ಮೀನು ಏನಾದರೂ ಸ್ವಲ್ಪ ಅಟ್ಯಾಕ್ ಮಾಡೋಕೆ ಬಂದರೂ ಇದಕ್ಕೆ ಅದನ್ನು ತಿಂದಾಗ್ಬಿಡುತ್ತೆ, ಇಲ್ಲಾಂದರೆ ಅಟ್ಯಾಕ್ ಮಾಡುತ್ತೆ. ಆದರೆ ಈ ಮೀನು ಹಂಗಲ್ಲ, ಬೇರೆಯವ್ರನ್ನ ಅಟ್ಯಾಕ್ ಮಾಡೋಕ್ಕಲ್ಲ ಇದು. ಅದಕ್ಕೆ ಕೂಲಿಂಗ್ ಆಗಿರೋ ಫಿಶಸ್ ಬೇರೆ ಪ್ರಾಪರ್ ಟ್ಯಾಂಕ್ ಮೇಟ್ಸು, ಪೀಸ್ಫುಲ್ ಇರೋ ಟ್ಯಾಂಕ್ ಮೇಟ್ಸು ನೋಡ್ಕೊಂಡು ಹಾಕಿ. ಸೊ ಇವತ್ತಿನ ವಿಷಯ ಅಷ್ಟೇ, ನೀವು ಯಾವ ಥರ ಶಾರ್ಕನ್ನು ನೋಡ್ಕೊಬೇಕು, ಹ್ಯಾಪಿ ಆಗಿರಬೇಕು. ಮಿನಿಮಮ್ ಶಾರ್ಕ್ ಏಜು 20 ಇಯರ್ಸು. ನೀವು ಪ್ರಾಪರ್ ಸೈಜ್ ನೋಡ್ಕೊಂಡ್ಬಿಟ್ರೆ, ಪ್ರಾಪರ್ ಅವ್ರಿಗೆ ಕೇಳ್ಕೊಟ್ರೆ, ಅದೇ ಪ್ರಾಪರ್ ಫಿಟ್ ಕೊಡ್ತಾರೆ 20 ಇಯರ್ಸ್ ತನಕ ನಿಮ್ಮ ಹತ್ರ ಇರುತ್ತೆ ಅದು. ಮತ್ತು ಮ್ಯಾಕ್ಸಿಮಮ್ ಸೈಜ್ ದೊಡ್ಡಾಗಿ 3 ಅಡಿ ತನಕ ಆಗುತ್ತೆ. ಸೊ ಅದಕ್ಕೆ ಟ್ಯಾಂಕ್ ದೊಡ್ಡದಿರಲಿ, ಪ್ರಾಪರ್ ಸೆಟಪ್ ಇದ್ದರೆ ಚೆನ್ನಾಗಿ ಗ್ರೋ ಆಗುತ್ತೆ, ನಿಮಗೂ ಕೂಡ ನೋಡಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಎಷ್ಟು ವರ್ಷ ಆಯ್ತು ನೋಡೋದು ತಗೊಂಬಂದು. ನನ್ನ ಹತ್ರ ಆರೋನ ಇದೆ, 6 ವರ್ಷದಿಂದ ನನ್ನ ಆರೋನ ಇದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ 6 ವರ್ಷ ತನಕ ನನ್ನ ಹತ್ರ ಇದೆ ಅಂತ. ನನ್ನ ಹತ್ರ ಆಮೆಗಳಿದ್ದಾವೆ, 6 ವರ್ಷದಿಂದ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ ಹೆಮ್ಮೆಯಿಂದ, ನಾನು 6 ವರ್ಷದಿಂದ ಇಷ್ಟು ಚಿಕ್ಕಿತ್ತು ತೊಗೊಂಬಂದೆ, ಇದು ದೊಡ್ಡಾಗ್ಬಿಟ್ಟಿದೆ, ನಾನು ಇಕ್ಕಿದ್ದೀನಿ ಅಂತ. ಸೊ ಈ ಥರ ನೀವು ಕೂಡ ಹೆಮ್ಮೆ ಒಂದು ಮಾತಾಗತ್ತೆ, ಒಂದೇ ಮೀನನ್ನು ಲಾಂಗ್ ಟೈಮ್ ತನಕ ನೋಡಿಕೊಂಡ್ರೆ. ಸೊ ಇವತ್ತಿನ ವಿಷಯ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿರ್ಬೋದು, ಈ ಥರ ಭಾಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಸಿಗೋಣ, ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.